ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಪ್ರಶ್ನೆಗಳಲ್ಲಿ ಸಿಲುಕಿದ ಜೀವನಕ್ಕೆ ಬೆಳಕಿಗಾಗಿ ಅಲೆಯುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಆತ್ಮೀಯರೇ, ಮತ್ತೊಮ್ಮೆ ಹೃದಯಕ್ಕೊಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯರೇ, ಇಂದು ನಾವು ನೋಡ್ಲಿಕ್ಕಿರುವಂತದ್ದು ವಿಮೋಚನಾ ಕಾಂಡ 15ನೇ ಅಧ್ಯಾಯ ವಚನಗಳು 1-21. ನಿನ್ನೆ ನಾವು ದೇವರು ಕೆಂಪು ಸಮುದ್ರವನ್ನ ಹೇಗೆ ತೆರೆದರು ಎಂಬುದನ್ನ ನೋಡಿದ್ದೇವೆ. ಇಸ್ರಾಯೇಲ್ಯರು ಸುರಕ್ಷಿತವಾಗಿ ಸಮುದ್ರವನ್ನ ಹೇಗೆ ದಾಟಿದರು ಎಂಬುದನ್ನು ನೋಡಿದ್ದೇವೆ. ಮತ್ತು ಫರೋನ ಸೈನ್ಯ ಸೋಲಿಸಲ್ಪಟ್ಟಿದ್ದು ಹೇಗೆ ಎಂಬುದನ್ನು ನಾವು ನೋಡಿದ್ದೇವೆ. ವರ್ಷಗಳ ಕಾಲ ದಾಸ್ಯದ ನಂತರ ಅವರು ನಿಜವಾದ ಸ್ವಾತಂತ್ರ್ಯವನ್ನ ಅನುಭವಿಸಿದರು ಎಂಬುದಾಗಿ ನೋಡಿದ್ದೇವೆ. ಇಂದು ನಾವು ಆ ಘಟನೆಯ ನಂತರ ಏನಾಯಿತು ಎಂಬುದನ್ನ ನೋಡ್ಲಿಕ್ಕಿದ್ದೇವೆ ಪ್ರಿಯರೇ. ಅಂದ್ರೆ ಸಮುದ್ರದ ಇನ್ನೊಂದು ದಡಕ್ಕೆ ತಲುಪಿದ ನಂತರ ಮೋಶೆ ಮತ್ತು ಇಸ್ರಾಯೇಲ್ಯರು ದೇವರಿಗೆ ಹಾಡಲು ಆರಂಭಿಸುತ್ತಾರೆ. ಗಮನಿಸಿ, ಅವರು ಮೊದಲು ತಮ್ಮ ಭವಿಷ್ಯದ ಬಗ್ಗೆ ಮಾತನಾಡಲಿಲ್ಲ, ಮುಂದೆ ಏನು ಮಾಡಬೇಕು ಎಂಬುದರ ಬಗ್ಗೆ ಚರ್ಚಿಸಲು ಆರಂಭಿಸಲಿಲ್ಲ. ಮೊದಲು ಅವರು ದೇವರನ್ನ ಸ್ತುತಿಸಿದರು. ಯಾಕೆಂದ್ರೆ ಅವರು ಒಂದು ವಿಷಯವನ್ನ ಸ್ಪಷ್ಟವಾಗಿ ಅರಿತುಕೊಂಡಿದ್ದರು ಪ್ರಿಯರೇ. ತಮ್ಮ ಶಕ್ತಿಯಿಂದ ಅವರು ರಕ್ಷಿಸಲ್ಪಟ್ಟಿರಲಿಲ್ಲ, ದೇವರ ಕೃಪೆಯಿಂದ ಮಾತ್ರ ಅವರು ರಕ್ಷಿಸಲ್ಪಟ್ಟಿದ್ದಾರೆ ಎಂಬುದಾಗಿ. ಹಾಗಾಗಿ ಹಾಡಿನ ಮೊದಲ ಮಾತು ಹೀಗಿದೆ, ನಾನು ಯೆಹೋವನಿಗೆ ಹಾಡುವೆನು ಎಂಬುದಾಗಿ. ಈ ಹಾಡಿನ ಕೇಂದ್ರದಲ್ಲಿ ಪ್ರಿಯರೇ ಮೋಶೆ ಇಲ್ಲ, ಇಸ್ರಾಯೇಲ್ಯರು ಇಲ್ಲ, ಆದರೆ ದೇವರು ಮಾತ್ರ ಇದ್ದಿದ್ದು. ನಿಜವಾದ ಆರಾಧನೆ ಯಾವಾಗಲೂ ನಮ್ಮ ಬಗ್ಗೆ ಅಲ್ಲ ಪ್ರಿಯರೇ, ದೇವರ ಬಗ್ಗೆ. ಹಾಡು ಮುಂದುವರಿದಂತೆ ಅವರು ಕೆಂಪು ಸಮುದ್ರದ ಘಟನೆಯನ್ನ ನೆನಪಿಸಿಕೊಳ್ಳುತ್ತಾರೆ. ಫರೋನನ ರಥಗಳನ್ನ, ಅವನ ಸೈನ್ಯವನ್ನ ಅವರು ಯಾವ ರೀತಿ ಭಯಪಟ್ಟರು ಮತ್ತು ದೇವರ ರಕ್ಷಣೆ ಅವರಿಗೆ ಹೇಗೆ ಸಿಕ್ಕಿತು ಎಂಬುದರ ಬಗ್ಗೆ ನೆನಪಿಸಿಕೊಳ್ಳುತ್ತಾರೆ. ಅವರು ಮತ್ತೆ ಮತ್ತೆ ದೇವರ ಶಕ್ತಿಯನ್ನ ಸ್ತುತಿಸುತ್ತಾರೆ. ಯಾಕೆಂದ್ರೆ ಅವರು ಸ್ವತಃ ಏನು ಮಾಡಿರಲಿಲ್ಲ, ದೇವರೇ ಅವರಿಗಾಗಿ ಯುದ್ಧವನ್ನು ಸಹ ಮಾಡಿದರು ಎಂಬುದಾಗಿ ನಾವು ಓದುತ್ತೇವೆ. ಅದಕ್ಕಾಗಿ ಅವರು ಹೇಳುತ್ತಾರೆ, ಯೆಹೋವನು ಯೋಧನು ಎಂಬುದಾಗಿ. ಈ ಮಾತಿನ ಅರ್ಥ ದೇವರು ಯುದ್ಧವನ್ನ ಇಷ್ಟಪಡುತ್ತಾರೆ ಎಂಬುದಾಗಿ ಅಲ್ಲ ಪ್ರಿಯರೇ. ಇದರ ಅರ್ಥ ದೇವರು ತನ್ನ ಜನರನ್ನ ರಕ್ಷಿಸುತ್ತಾರೆ ಎಂಬುದಾಗಿ. ಅವರು ದುರ್ಬಲರಾಗಿದ್ದಾಗ ದೇವರು ಅವರ ಪರವಾಗಿ ನಿಂತರು ಎಂಬುದಾಗಿ. ಮತ್ತು ಹಾಡಿನ ಮಧ್ಯದಲ್ಲಿ ಮೋಶೆ ಒಂದು ಪ್ರಶ್ನೆಯನ್ನ ಕೇಳುತ್ತಾನೆ, ಯೆಹೋವನೇ ನಿನಗೆ ಸಮಾನರು ಯಾರು ಎಂಬುದಾಗಿ. ಇದು ಉತ್ತರಕ್ಕಾಗಿ ಕೇಳಿದಂತ ಪ್ರಶ್ನೆ ಅಲ್ಲ ಪ್ರಿಯರೇ, ಇದು ಆಶ್ಚರ್ಯದ ಪ್ರಶ್ನೆಯಾಗಿದೆ. ಅವರು ಐಗುಪ್ತದ ದೇವರುಗಳ ಬಗ್ಗೆ ಕೇಳಿದ್ದರು, ಅವರು ಫರೋನ ಶಕ್ತಿಯನ್ನ ನೋಡಿದ್ದರು, ಆದರೆ ಈಗ ಅವರು ಸತ್ಯವನ್ನ ಅರಿತುಕೊಂಡಿದ್ದಾರೆ. ಯೆಹೋವನಿಗೆ ಸಮಾನರು ಯಾರು ಇಲ್ಲ ಎಂಬುದಾಗಿ ಅರಿತುಕೊಂಡಿದ್ದಾರೆ. ಯೆಹೋವನು ಶಕ್ತಿಯಲ್ಲಿ ಮಹಾನಾಗಿರುವಂತ ದೇವರು, ಪವಿತ್ರತೆಯಲ್ಲಿ ಮಹಾನಾಗಿರುವಂತ ದೇವರು, ಕೃಪೆಯಲ್ಲಿ ಶ್ರೇಷ್ಠವಾಗಿರುವಂತ ದೇವರು ಎಂಬುದಾಗಿ ಅರಿತುಕೊಂಡಿದ್ದಾರೆ. ನಂತರ ಹಾಡು ಮತ್ತೊಂದು ದಿಕ್ಕಿಗೆ ಹೋಗುತ್ತದೆ. ಅವರು ನಡೆದ ಘಟನೆಯನ್ನು ಮಾತ್ರ ನೋಡುತ್ತಿಲ್ಲ, ಮುಂದಾಲೋಚನೆಯಿಂದ ನೋಡುತ್ತಾ ಇದ್ದಾರೆ. ದೇವರು ಅವರನ್ನ ಇಲ್ಲಿ ತನಕ ತಂದಿದ್ದಾರೆ, ಮುಂದೆ ಕೂಡ ನಡೆಸುವವರು ಎಂಬುದನ್ನ ನಂಬುತ್ತಾ ಇದ್ದಾರೆ. ಇದು ನಿಜವಾದ ನಂಬಿಕೆ ಪ್ರಿಯರೇ. ಅಂದರೆ ಹಿಂದೆ ದೇವರು ಮಾಡಿದ ಕಾರ್ಯಗಳನ್ನು ನೆನಪಿಸಿಕೊಳ್ಳುತ್ತಾ ಇದ್ದಾರೆ, ಮತ್ತೆ ಅದೇ ದೇವರು ಭವಿಷ್ಯದಲ್ಲಿಯೂ ನಂಬಿಗಸ್ತನಾಗಿರುವರು ಎಂಬುದಾಗಿ ಅವರು ನಂಬುತ್ತಾ ಇದ್ದಾರೆ. ಅಷ್ಟರಲ್ಲಿ ಮಿರಿಯಮಳು ಮುಂದೆ ಬರುತ್ತಾಳೆ. ಅವಳು ತಾಳವನ್ನ ಹಿಡಿದು ದೇವರನ್ನ ಸ್ತುತಿಸಲು ಆರಂಭಿಸುತ್ತಾಳೆ. ಇತರ ಮಹಿಳೆಯರು ಅವಳ ಜೊತೆ ಸೇರುತ್ತಾರೆ. ಅವರು ಸಂತೋಷದಿಂದ ಹಾಡುತ್ತಾರೆ, ನೃತ್ಯ ಮಾಡುತ್ತಾರೆ, ಮತ್ತೆ ಒಂದೇ ಮಾತನ್ನ ಘೋಷಿಸುತ್ತಾರೆ, ಯೆಹೋವನಿಗೆ ಹಾಡಿರಿ, ಯಾಕೆಂದರೆ ಆತನು ಮಹಾ ವಿಜಯವನ್ನ ಕೊಟ್ಟಿದ್ದಾರೆ ಎಂಬುದಾಗಿ. ಇದು ಇಡೀ ಅಧ್ಯಾಯದ ಹೃದಯವಾಗಿದೆ ಪ್ರಿಯರೇ. ದೇವರು ಮೊದಲು ಕಾರ್ಯ ಮಾಡಿದರು ಎಂಬುದಾಗಿ, ನಂತರ ಜನರು ಆರಾಧಿಸಿದರು. ಇದೇ ಸುವಾರ್ತೆಯ ಕ್ರಮ. ನಾವು ದೇವರ ಕೃಪೆಯನ್ನ ಸಂಪಾದಿಸಲು ಆರಾಧಿಸುವುದಿಲ್ಲ, ದೇವರು ಈಗಾಗಲೇ ಮಾಡಿದ ಕಾರ್ಯಕ್ಕೆ ಪ್ರತಿಕ್ರಿಯೆಯಾಗಿ ಆರಾಧಿಸುತ್ತಾ ಇದ್ದೇವೆ. ಈ ಅಧ್ಯಾಯ ನಮಗೆ ಒಂದು ಪ್ರಮುಖವಾಗಿರುವಂತಹ ಪಾಠವನ್ನ ಕಲಿಸುತ್ತದೆ. ದೇವರ ಕಾರ್ಯಗಳನ್ನ ನೆನಪಿಸಿಕೊಳ್ಳುವಂಥದ್ದು ಬಹಳ ಮುಖ್ಯ. ಯಾಕೆಂದ್ರೆ ನಾವು ಬೇಗ ಮರೆತು ಬಿಡುತ್ತೇವೆ ಪ್ರಿಯರೇ. ಸಮಸ್ಯೆ ಬಂದಾಗ ದೇವರು ಹಿಂದೆ ಮಾಡಿದ ಒಳ್ಳೆಯ ಕಾರ್ಯಗಳನ್ನ ನೆನಪಿಗೆ ಬರುವುದಿಲ್ಲ, ಆದರೆ ದೇವರ ನಂಬಿಗಸ್ತಿಕೆಯನ್ನ ನೆನಪಿಸಿಕೊಳ್ಳುವವರು ಹೊಸ ಧೈರ್ಯವನ್ನ ಪಡೆಯುತ್ತಾರೆ. ಹಾಗಾದ್ರೆ ಇಂದಿನ ವಾಗ್ದಾನ, ನಮ್ಮನ್ನ ರಕ್ಷಿಸಿದ ದೇವರು ನಮ್ಮನ್ನ ಮುಂದೆಯೂ ನಡೆಸುವವರು. ದೇವರು ಬದಲಾಗುವುದಿಲ್ಲ, ದೇವರ ನಂಬಿಗಸ್ತಿಕೆ ಕೊನೆಗೊಳ್ಳುವುದಿಲ್ಲ. ಹಾಗಾದ್ರೆ ಇಂದು ನಾವು ಕೈಗೊಳ್ಳಬೇಕಾಗಿರುವಂತಹ ಆಜ್ಞೆ, ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸಲು ಮರೆಯಬಾರದು ಪ್ರಿಯರೇ. ಯಾಕಂದ್ರೆ ದೇವರು ಮಾಡಿರುವಂತಹ ಕಾರ್ಯಗಳನ್ನ ನಾವು ನೆನಪಿಸಿಕೊಂಡು ಅವುಗಳನ್ನ ಇತರರಿಗೂ ಹೇಳಬೇಕು ಮತ್ತು ಆರಾಧನೆಯ ಹೃದಯದೊಂದಿಗೆ ಬದುಕಬೇಕು. ಇಂದು ನಾವು ಇದನ್ನು ನೆನಪಿಟ್ಟುಕೊಳ್ಳೋಣ. ಕೆಂಪು ಸಮುದ್ರದ ದಡದಲ್ಲಿ ಜನರು ಒಂದು ಹಾಡನ್ನ ಹಾಡಿದರು. ಆ ಹಾಡು ಕೇವಲ ಅವರ ವಿಜಯದ ಬಗ್ಗೆ ಇರಲಿಲ್ಲ ಪ್ರಿಯರೇ, ಅವರು ದೇವರ ಬಗ್ಗೆ ಹಾಡಿದರು.
ಇಂದು ನಮ್ಮ ಜೀವನದಲ್ಲಿಯೂ ದೇವರು ಮಾಡಿದ ಒಂದು ಒಳ್ಳೆಯ ಕಾರ್ಯವನ್ನು ನೆನಪಿಸಿಕೊಳ್ಳೋಣ. ದೇವರ ನಂಬಿಗಸ್ತಿಕೆಯ ಒಂದು ಗುರುತು ಖಂಡಿತ ಇರುತ್ತದೆ. ಅದಕ್ಕಾಗಿ ಇಂದು ದೇವರಿಗೆ ನಾವು ಧನ್ಯವಾದವನ್ನು ಹೇಳೋಣ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೃತಜ್ಞತೆಗಳನ್ನು ಸಲ್ಲಿಸುವಂತ ಹೃದಯ ನಮ್ಮದಾಗಿರಲಿ. ಆಮೇನ್. ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಬೆಳಕನ್ನು ಹುಡುಕುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು